ಹಲವು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಹೀಗಂತ ಹೇಳಿದ್ದಾರೆ ಮಲ್ಲಣ್ಣ ನಾಯೋಡಿ. ಶಾಲಾ ಕೊಠಡಿ ಸಂಪೂರ್ಣ ಬೀಳುವ ಹಂತಕ್ಕೆ ಬಂದರೂ ಕೂಡ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಅಂತ ಸ್ಥಳೀಯ ನಿವಾಸಿ ಮಲ್ಲಣ್ಣ ನಾಯೋಡಿ ಹೇಳಿದ್ರು. ಶಾಲಾ ಕೊಠಡಿ ಬೀಳುವ ಹಂತಕ್ಕೆ ಬಂದರೂ ಯಾವ ಅಧಿಕಾರಿಗಳು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಖಾನಾಪುರ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳ ಅಳಲು ಕೇಳುವವರು ಯಾರು ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನೋ ಒಂದು ಅಚಾನಕ್ ಘಟನೆ ನಡೆಯೋಕ್ಕೂ ಮುನ್ನ ಅಧಿಕಾರಿಗಳು ಇತ್ತ ಕಡೆ ಎಚ್ಚೆತ್ತುಕೊಳ್ಳಬೇಕಾಗಿದೆ, ಗಮನ ಹರಿಸಿ ಇನ್ನು ಈ ಒಂದು ಶಾಲಾ ಕೊಠಡಿಯನ್ನ ಸಂಪೂರ್ಣ ಸರಿ ಮಾಡಿಸುವ ಪ್ರಯತ್ನಕ್ಕೆ ಮುಂದಾಗಬೇಕಾಗಿದೆ. ಜೀವ ಭಯದಲ್ಲಿಯೇ ಮಕ್ಕಳನ್ನ ಪೋಷಕರು ಶಾಲೆಗೆ ಕಳಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಕೊಠಡಿ ಸಂಪೂರ್ಣ ಹಾಳಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರಿ ಅಧಿಕಾರಿಗಳಾಗಲಿ ಅಥವಾ ಗ್ರಾಮ ಪಂಚಾಯಿತಿ ಆಗಲಿ ತಾಲೂಕು ಆಡಳಿತವಾಗಲಿ ಎಚ್ಚೆತ್ತುಕೊಳ್ತಾ ಇಲ್ಲ. ಈ ವಿಚಾರವಾಗಿ ಹಲವು ಬಾರಿ ಹಿರಿಯ ಅಧಿಕಾರಿಗಳಿಗೆ ಕೂಡ ಮನವಿ ಮಾಡಿದರೂ ಪ್ರಯೋಜನವಾಗ್ತಾ ಇಲ್ಲ ಅಂತ ಇದೀಗ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಲ್ಲಣ್ಣ ನಾಯೋಡಿ. ಮಕ್ಕಳ ಸಂಖ್ಯೆ ಸಹಿತ 80-90 ಮಕ್ಕಳ ಸಂಖ್ಯೆ ಅದ. ನಮ್ಮ ತಾಲೂಕಾ ಬಿಒರಿಗೆ ಹೋಗಿ ಹೇಳದ ಮತ್ತು ಸಂಬಂಧಪಟ್ಟ ಅಧಿಕಾರಿಗೆ ಹೋಗಿ ಹೇಳಿದ್ರು ಈ ಕಡೆ ನೋಡಕ್ಕೆ ತಯಾರಿಲ್ಲ ಅವರು. ಈ ಎಲ್ಲ ಈ ಗ್ರೌಂಡ್ನಾಗ ಸಹಿತ ನೀರು ಮೊಳಕಾಲ ಮಟ್ಟ ತೊಳೆ ಮಟ್ಟ ನೀರು ನಿಂತು ಬಿಡ್ತದ. ಇವೆಲ್ಲ ಶಾಲೆ ಬಿತ್ತು ಅಂತಂದ್ರೆ ಯಾರು ಮಕ್ಕಳು ಪಾಲಕರು ಮತ್ತು ಈ ಸಂಬಂಧಪಟ್ಟ ಶಿಕ್ಷಕರೇ ಹೊಣೆಗಾರರು. ಅದಕ್ಕೆ ಅಧಿಕಾರಿಗಳು ಸಾಕಷ್ಟು ಎಲ್ಲ ಹೋಗಿ ಹೇಳಿದ್ರು ಅವರು ಈ ಕಡೆ ಯಾವುದೇ ನಮ್ಮ ಎಸ್ ಶಾಲೆಗೆ ಬಂದು ಅದನ್ನು ರಿಪೇರಿ ಆಗಲಿ ಈ ಥರ ಹೊಸ ಕೋಣೆ ಹಾಕೋದಾಗಲಿ ಯಾವುದೂ ಮಾಡಕ್ಕೆ ತಯಾರಿಲ್ಲ. ಬರೀ ಆಗ್ಯಾವ್ರಿ ನಿಮ್ಮ ಊರಿಗೆ ಆಗ್ಯದತ್ತೆ ಹೇಳ್ತಾರೆ, ಡಬಲ್ ಸದಾ ಅಂತ ಹೇಳ್ತಾರೆ. ಅದು ಇಲ್ಲಿ ತನಕ ಮಾಡಕ್ಕೆ ಇರಲಿಲ್ಲ. ಅವರು ಲೆಟ್ರ್ ಕೊಟ್ಟಿದ್ದದ ಎಲ್ಲ ಹೋಗಿ ಹೇಳಿದ್ದದ ಎಲ್ಲ ಆಗ್ಯದ. ಅವರು ಈ ಕಡೆ ನಮ್ಮ ಶಾಲೆಗೆ ಬಂದು ಇದು ಮಾಡಾಕ್ತಾರೆ. ಮೊನ್ನೆ ಹೋಗಿ ಕೇಳಿದಾಗ ಇಲ್ಲಿ ಹಳಿಯೂರಿಗೆ ಹೋಗ್ಯದ್ರಿ ನಿಮ್ಮ ಅನುದಾನ ಅಂತೇಳಿ ಹೇಳ್ಯಾರ ಅವರು ಕಾನ್ಸಲ್ ಸರ್. ಈಗಾಗಲೇ ಕೆಲಸ ಪ್ರಾರಂಭ ಆಗ್ಯದ ಅಂತ ಹೇಳ್ತಾರೆ. ಹೇಳಿದ್ರು ಈಗ ಶಾಲೆ ಬೀಳಕ್ಕೆ ತಯಾರಾದ್ರೂ ಅವರು ಯಾವ ಮೇಲಾಧಿಕಾರಿಗಳು ಯಾರು ಒಬ್ಬರು ಬರ್ಲಾಕ ತಯಾರಿಲ್ರಿ. ನಿಮ್ಮ ಹೆಸರು ಹೇಳ್ಬಿಡ್ರಿ. ನಮ್ದು ಮಲ್ಲಣ್ಣ ನಾಯ್ಕೊಡ್ರಿ.